ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಅಫ್ಕೋರ್ಸ್ ನಿಮಗೆ ಗೊತ್ತು ನಾನು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಕೆಲವರು ಲೈಕ್ ಫಾರ್ಮ್ ಬಗ್ಗೆ ಕೇಳಿದ್ರಿ, ರೋಪ್ ಪುಷ್ ಡೌನ್ಗೂ ರೋಪ್ ಎಕ್ಸ್ಟೆನ್ಷನ್ಗೆ, ಅಥವಾ ಅವೆರಡಕ್ಕೂ ಡಿಫ್ರೆನ್ಸ್ ಏನು, ಇವಾಗ ಲೆಗ್ ಪ್ರೆಸ್ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ, ಸ್ಕ್ವಾಟ್ಸ್ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ, ಡೆಡ್ ಲಿಫ್ಟ್ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ. ಅದಕ್ಕೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲ ವಿಡಿಯೋ ಹೇಳ್ತೀನಿ. ಇಲ್ಲಿ ಕುತ್ಕೊಂಡು ಹೇಳಿದ್ರೆ ಏನು ಅರ್ಥ ಆಗಲ್ಲ ನಿಮಗೆ. ಸೊ ಇಲ್ಲಿ ಸ್ವಲ್ಪ ಡಯಟ್ ರಿಲೇಟೆಡ್ ಮತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿಲ್ದವರು ಕ್ವಶನ್ ಕೇಳಿರೋದನ್ನ ನಾನು ಲೈಕ್ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಮಾತ್ರ ಇಲ್ಲಿ ಹೇಳ್ತೀನಿ. ವರ್ಕೌಟ್ ರಿಲೇಟೆಡ್ ಇಲ್ಲ ಫಾರ್ಮ್ ರಿಲೇಟೆಡ್ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ವಿಡಿಯೋ ಹಾಕ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ. ಸೊ ಇಲ್ಲಿ ತುಂಬಾ ಡಿಲೇ ಮಾಡ್ದಲೆ ಕಥೆಗಳೆಲ್ಲ ಹೇಳ್ದಲೆ ಡೈರೆಕ್ಟ್ ಹೋಗೋಣ. ಫಸ್ಟ್ ಕ್ವಶನ್ ಅವ್ರು ಕೇಳಿರೋದೆ, ಸಮ್ ಡೇಸ್ ಜಿಮ್ಗೆ ಹೋಗೋಕೆ ಎನರ್ಜಿ ಇರುತ್ತೆ, ಸಮ್ ಡೇಸ್ ಹೆವಿ ಫೀಲ್ ಆಗುತ್ತೆ ಫೆಡ್ ಅಪ್ ವೆಯ್ಟ್ ಲಾಸ್ ಇಂದ. ಸಮ್ ಡೇಸ್ ಜಿಮ್ಗೆ ಹೋಗಕ್ಕೆ ಎನರ್ಜಿ ಇರುತ್ತೆ ಬಿಕಾಸ್ ಅದರಿಂದ ದಿನ 8 ಅವರ್ ಕರೆಕ್ಟಾಗಿ ನಿದ್ದೆ ಮಾಡಿರ್ತೀರಾ, ಅವತ್ತಿನ ದಿನ ಕರೆಕ್ಟಾಗಿ ಡಯಟ್ ಮಾಡಿರ್ತೀರಾ. ಸೊ ಅದಕ್ಕೋಸ್ಕರ ಅವತ್ತು ಜಿಮ್ಗೆ ಹೋಗಕ್ಕೆ ಒಳ್ಳೆ ಎನರ್ಜಿ ಇರುತ್ತೆ. ಯಾವತ್ತು ನಿಮಗೆ ಟೈರ್ಡ್ನೆಸ್ ಫೀಲ್ ಆಗುತ್ತೆ ಅಂದರೆ ಹಿಂದೆ ದಿವಸ ಕರೆಕ್ಟಾಗಿ ನಿದ್ದೆ ಮಾಡಿರಲ್ಲ ಅಥವಾ ಅವತ್ತು ಕರೆಕ್ಟಾಗಿ ಡಯಟ್ ಮಾಡಿರಲ್ಲ. ಯುನೋ ಡಯಟ್ ಮಾಡಿರ್ತೀರೋ ಬಿಟ್ಟಿರ್ತೀರೋ ಸೆಕೆಂಡ್ರಿ, ಬಟ್ ನೀವೇನಾದರೂ ಹಿಂದೆ ದಿನ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂದರೆ ಅಫ್ಕೋರ್ಸ್ ಟೈರ್ಡ್ನೆಸ್ ಫೀಲ್ ಆಗುತ್ತೆ, ನನಗೂ ಆಗುತ್ತೆ. ಸ್ಟಿಲ್ ಐ ಪುಷ್ ಮೈ ಸೆಲ್ಫ್. ಆವಾಗ ತುಂಬ ವರ್ಕೌಟ್ಸ್ ಮಾಡೋದಕ್ಕೆ ಹೋಗಲ್ಲ. ಸೊ ನಿದ್ದೆ ಕರೆಕ್ಟಾಗಿ ಮಾಡಿ, 8 ಅವರ್ಸ್ ಮಿನಿಮಮ್ ನಿದ್ದೆ ಬೇಕೇ ಬೇಕು ಇಫ್ ಯು ಆರ್ ಗೋಯಿಂಗ್ ಟು ಜಿಮ್. ಇಲ್ಲ ಅಂದ್ರೂ ಬೇಕೇ ಬೇಕು ನಿದ್ದೆ ಇಲ್ಲ ಅಂದ್ರೆ ಮನುಷ್ಯ ಬೇರೆ ಥರನೇ ಚೇಂಜ್ ಆಗ್ಬಿಡ್ತಾನೆ. PPL ಆರ್ ಅಪ್ಪರ್ ಆರ್ ಲೋಯರ್ ವಿಚ್ ಇಸ್ ಬೆಸ್ಟ್ ಬ್ರದರ್? ಬ್ರೋ ನಾನು ಅಂದ್ರೆ ನೀವು ಯಾವ್ದಕ್ಕೆ ಕೇಳಿದ್ದೀರಾ, ವೆಯ್ಟ್ ಲಾಸ್ ಈಗ ಅಥವಾ ವೆಯ್ಟ್ ಗೇನ್ ಈಗ ಅಥವಾ ಫ್ಯಾಟ್ ಲಾಸ್ ಈಗ? ನಾನು ಯಾವತ್ತೂ ಪುಷ್ ಪುಲ್ ಲೆಗ್ಸ್ ಮಾಡೇ ಇಲ್ಲ. ಈ ಥರ ಅಪ್ಪರ್ ಲೋವರ್ ಈ ಥರ ಯಾವತ್ತೂ ನಾನು ಮಾಡೇ ಇಲ್ಲ. ಸೊ ನಾನು ಯಾವಾಗಲೇ ಆಗಲಿ ಲೈಕ್ 5 ಡೇಸ್ ಸ್ಪ್ಲಿಟ್ ಮಾಡ್ತೀನಿ, ಇಲ್ಲ 6 ಡೇಸ್ ಸ್ಪ್ಲಿಟ್ ಮಾಡ್ತೀನಿ. ಇಫ್ ಯು ಆರ್ ಗೋಯಿಂಗ್ ಫಾರ್ ಫ್ಯಾಟ್ ಲಾಸ್ ಅಂದರೆ ಆರಾಮಾಗಿ 6 ಡೇಸ್ ಸ್ಪ್ಲಿಟ್ಸ್ ಮಾಡ್ಕೊಳ್ಳಿ. ಪುಷ್ ಪುಲ್ ಲೆಗ್ಸ್ ಐ ಡೋಂಟ್ ನೋ ಬ್ರೋ, ನಾನೊಂದು 2 ವಾರ ಮಾಡಿದ್ದು, ಬಟ್ ಅವಾಗ ತುಂಬ ಅಲ್ಲ ಒಂದು 2 ಇಯರ್ಸ್ ಬ್ಯಾಕು. ನನಗೆ ಯಾವುದೇ ಥರ ಸೋರ್ನೆಸ್ ಆಗಲಿ ಏನೇ ಆಗಲಿ ಲೈಕ್ ನನಗೇನೋ ಇಷ್ಟ ಆಗಲಿಲ್ಲ ಪುಷ್ ಪುಲ್ ಲೆಗ್ಸ್. ಇಫ್ ಯು ಆರ್ ಲೈಕ್ ನಾನೇನಾದರೂ ಒಂದು ವರ್ಕೌಟ್ಗೆ ಹೋಗಿದ್ದೀನಿ ಅಂದರೆ ಅವತ್ತು ಅದನ್ನು ಡೆಸ್ಟ್ರಾಯ್ ಮಾಡಿಬಿಡ್ಬೇಕು. ಲೈಕ್ ಚೆಸ್ಟ್ಗೆ ಹೋಗಿದ್ದೀನಿ ಅಂದರೆ ಅದು ಡೆಸ್ಟ್ರಾಯ್ ಮೈ ಚೆಸ್ಟ್. ಸೊ ಆ ಥರ ಮಸಲ್ಸ್ ಬ್ರೇಕ್ ಮಾಡ್ತೀನಿ. ಬಟ್ ಪುಷ್ ಪುಲ್ ಲೆಗ್ಸ್ ಇಟ್ಸ್ ಹೆವಿ ಐ ನೋ, ಬಟ್ ಸ್ಟಿಲ್ ಐ ಡೋಂಟ್ ರೆಕಮೆಂಡ್ PPL ಆರ್ ಅಪ್ಪರ್ ಆರ್ ಲೋವರ್ ಈ ಥರ ಹೇಳಲ್ಲ ನಾನು. ಗೋ ಫಾರ್ 5 ಡೇಸ್ ಸ್ಪ್ಲಿಟ್ ಆರ್ 6 ಡೇಸ್ ಸ್ಪ್ಲಿಟ್. ಸೊ ನೆಕ್ಸ್ಟ್ ಕ್ವಶನ್ನು, ಅಕಾರ್ಡಿಂಗ್ ಟು ಯು ಹೌ ಮೆನಿ ಮಿನಿಟ್ಸ್ ಶುಡ್ ಬಿ ವಾರ್ಮ್ ಅಪ್? ಅದಕ್ಕೆ ವಾರ್ಮ್ ಅಪ್ಪಿಗೆ ಇಷ್ಟೇ ನಿಮಿಷ ಅಷ್ಟೇ ನಿಮಿಷ ಅಂತೆಲ್ಲ ಏನು ಲೆಕ್ಕ ಇಟ್ಕೊಳಕ್ ಹೋಗ್ಬೇಡಿ. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್, ಇವಾಗ ಎಕ್ಸಾಂಪಲ್ ಚೆಸ್ಟ್ ಅಂತ ತಗೊಂಡ್ರೆ ಪುಷ್ ಅಪ್ಸ್ ಮಾಡಿ, ಇಲ್ಲ ಬ್ಯಾಕ್ ಇತ್ತು ಅಂದರೆ ಪುಲ್ ಅಪ್ಸ್ ಮಾಡಿ. ಸೊ ಈ ಥರ ವಾರ್ಮ್ ಅಪ್ಸ್ ಮಾಡಿಕೊಂಡು ಸ್ಟ್ರೆಚಿಂಗ್ಸ್ ಮಾಡಿಕೊಂಡು ಆಮೇಲೆ ನೀವು ಬೇಕಂದ್ರೆ ಒಂದು 10 ಮಿನಿಟ್ಸ್ ಸೈಕ್ಲಿಂಗ್ ಮಾಡಿ. ನಾನು ಇಷ್ಟು ಒಂದು ಅರ್ಧ ಗಂಟೆ ವಾರ್ಮ್ ಅಪ್ಪೇ ಮಾಡಿ ಇದೆಲ್ಲ ನಾನು ಹೇಳಲ್ಲ. ಸೊ ತುಂಬ ವಾರ್ಮ್ ಅಪ್ ಎಲ್ಲ ಎನರ್ಜಿ ವೇಸ್ಟ್ ಮಾಡಬೇಡಿ. ವಾರ್ಮ್ ಅಪ್ ಬಾಡಿ ಹೀಟ್ ಆಗಬೇಕು ಫಸ್ಟು, ಆಮೇಲೆ ವರ್ಕೌಟ್ಸ್ಗೆ ಹೋಗಿ. ನಾನು ಕೇಳಿದ್ರೆ ನಾನೆಲ್ಲೋ ಅಪರೂಪ ವಾರ್ಮ್ ಅಪ್ ಮಾಡೋದು, ಗೊತ್ತಲ್ಲ ನಮ್ಗೆ ಸುಮ್ಮನೆ ಕೈ ಹಿಂಗೆ ಅಳ್ಳಾಡ್ಸ್ಕೊಂಡು ಹೋಯ್ತಾ ಇರೋದೆ ವರ್ಕೌಟಿಗೆ. ನಮ್ಗೆ ವಾರ್ಮ್ ಅಪ್ಗೆಲ್ಲ ಇಷ್ಟು ನಿಮಿಷ ಅಂತ ಎತ್ತಿಡಲ್ಲ. ಸ್ಟ್ರೆಚಿಂಗ್ಸ್ ಮಾಡಿ, ಸ್ಟ್ರೆಚಿಂಗ್ಸ್ ಒಳ್ಳೇದು, ಸ್ಟ್ರೆಚಿಂಗ್ಸ್ ಮಾಡ್ತೀನಿ ನಾನು. ಬ್ರೋ ಒಂದು ಸಿಂಪಲ್ ಡಯಟ್ ಹೇಳಿ. ಯಾವುದಕ್ಕೆ ಬ್ರೋ? ಏನು ಲೈಕ್ ಈ ಥರ ಕ್ವಶನ್ಸ್ ಕೇಳಿದಾಗ ಯಾವುದಕ್ಕೆ ಅಂತ ಹೇಳಿ. ಸಿಂಪಲ್ ಡಯಟ್ ಅಂದ್ರೆ ಏನು ಹೇಳೋಕ್ಕಾಗುತ್ತೆ? ಜಂಕ್ ಫುಡ್ ತಿನ್ನಬೇಡಿ ಅಂತ ಹೇಳೋಕ್ಕಾಗುತ್ತೆ, ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಅಂತ ಹೇಳೋಕ್ಕಾಗುತ್ತೆ. ಸೊ ಆ ಥರ ಏನಾದರೂ ಮಾಡಿದಾಗ ಮೆಸೇಜ್ನ ಮೆನ್ಷನ್ ಮಾಡಿ, ವೆಯ್ಟ್ ಲಾಸಿಗ ಇಲ್ಲ ವೆಯ್ಟ್ ಗೇನಿಗ ಅಂತ. ಡೌಟ್ ಈಸ್ ನಾಟ್ ಅಬೌಟ್ ವರ್ಕೌಟ್, ಬಟ್ ಆಫ್ಟರ್ ವರ್ಕೌಟ್ ಐ ಗೆಟ್ ಟೂ ಮಚ್ ಬ್ಯಾಕ್ ಬೋನ್ ಪೇನ್. ಸೊ ನಿಮಗೆ ಲೋಯರ್ ಬ್ಯಾಕ್ ಪೇನ್ ಬರ್ತಿದೆ ಅಂದರೆ ಯು ಡೂಯಿಂಗ್ ಲೈಕ್ ಫಾರ್ಮ್ ತಪ್ಪು ಮಾಡ್ತಿರ್ತೀರಾ. ನಾನಿವಾಗ ಎಕ್ಸಾಂಪಲ್ ಡೆಡ್ ಲಿಫ್ಟ್ ಅಂತ ತಗೊಳ್ಳಿ, ಅದ್ರಲ್ಲಿ ಫಾರ್ಮ್ ಇಲ್ಲ ಅಂದರೆ ಅಫ್ಕೋರ್ಸ್ ಲೋಯರ್ ಪೇನ್ ಬಂದೇ ಬರುತ್ತೆ. ಇಲ್ಲ ಸ್ಕ್ವಾಟ್ಸ್ಗೆ ಹೋಗ್ತಿದ್ದೀರಾ, ಅಲ್ಲೂ ಪೇನ್ ಬಂದೇ ಬರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು, ಇವಾಗ ಲೈಕ್ ನಾನು ಇವಾಗ ಬೈಸಿಪ್ಸ್ ಕಲಿಸ್ಬೇಕಿರುತ್ತೆ ಅನ್ಕೊಳ್ಳಿ, ಬೈಸಿಪ್ ಡಂಬಲ್ ಕಲಿಸ್ಬೇಕಿರುತ್ತೆ, ನಾನು ಸೀಟೆಡೇ ಮಾಡ್ತೀನಿ ಬಿಕಾಸ್ ಐ ವಾಂಟ್ ಟು ಪ್ರೊಟೆಕ್ಟ್ ಮೈ ಲೋಯರ್ ಬ್ಯಾಕ್. ನಾ ಇವಾಗ ಲ್ಯಾಟ್ರಲ್ ರೈಸ್ ಮಾಡ್ತಿದ್ದೀರಾ, ಸೀಟೆಡೇ ಮಾಡಿ. ಆದಷ್ಟು ಲೋಯರ್ ಬ್ಯಾಕ್ ಸ್ವಲ್ಪ ನಮ್ ಕಾಪಾಡ್ಕೋಬೇಕು. ಅದೇ ಮೇಯ್ನ್ ಅಲ್ವಾ ನನ್ನ ಬ್ಯಾಕ್ ಬೋನು. ಅದಿದ್ರೇನೆ ಇಲ್ಲ ಯಾವುದೇ ವರ್ಕೌಟ್ ಮಾಡಕ್ ಹೋಗ್ಲಿ ಪೇನ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಯಾವ್ದಾಗ್ಲಿ ಸೀಟೆಡ್ ಹೋಗ್ರಿ. ಲಾಸ್ಟ್ ಸೆಟ್ ಇಫ್ ಯು
ಗೋಯಿಂಗ್ ಟು ಪುಷ್ ಹೆವಿ ವೇಟ್ಸ್ ಅಂದಾಗ ಸ್ಟ್ಯಾಂಡಿಂಗೇ ಮಾಡಿ. ಬಟ್ ಯಾವಾಗಲೂ ಮಾಡಕ್ ಹೋಗ್ಬಿಡಿ. ನನ್ನ ಸಜೆಷನ್ ಸೀಟೆಡ್ಗೆ ಹೋಗಿ, ಬಿಕಾಸ್ ಅದೇ ಮೇನ್. ಬ್ರೋ ಫ್ಯಾಟ್ ಲಾಸ್ ಅಣ್ಣ ಅಣ್ಣ ಅಂತಾರೆ ಎಂತ ಮೇಂಟೈನ್ ಮಾಡೋದು ಸಾವು. ಓಕೆ ಓಕೆ ಬ್ರೋ, ಫ್ಯಾಟ್ ಲಾಸ್ಗೆ ಶುಡ್ ವಿ ಡೂ ಫುಲ್ ಬಾಡಿ ಆರ್ ಸ್ಪ್ಲಿಟ್ ವರ್ಕೌಟ್? ಹ್ಯಾವ್ ಟು ಡೂ ಫ್ಯಾಟ್ ಲಾಸ್ಗೆ ಹ್ಯಾವ್ ಟು ಡೂ ಸ್ಪ್ಲಿಟ್ ವರ್ಕೌಟ್ಸ್. ಅಂಡ್ ಆ ಸ್ಪ್ಲಿಟ್ ವರ್ಕೌಟ್ ಮಧ್ಯದಲ್ಲಿ ಯಾವತ್ತಾದ್ರೆ HIIT ವರ್ಕೌಟ್ ಹಾಕೊಳ್ಳಿ. ಫ್ಯಾಟ್ ಲಾಸ್ಗೆ ಯುವರ್ ಮೆನ್ಷನ್ ಫ್ಯಾಟ್ ಲಾಸ್ ಅಂತ ಹೇಳ್ತೀರಾ, ಅದಕ್ಕೋಸ್ಕರ ನಾನು ಹೇಳ್ತಿರೋದು ಸ್ಪ್ಲಿಟ್ ವರ್ಕೌಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ HIIT ವರ್ಕೌಟ್ಸ್ ಯಾವ್ದನ್ನ ಮಧ್ಯ. ಓಕೆ, ಫುಲ್ ಬಾಡಿ ನೀವು HIIT ವರ್ಕೌಟ್ಸ್ ಮಾಡಿದಾಗ ಇಟ್ಸ್ ಗುಡ್ ಫಾರ್ ಫ್ಯಾಟ್ ಲಾಸ್, ಒಳ್ಳೆ ಸ್ಟ್ಯಾಮಿನಾ ಇನ್ಕ್ರೀಸ್ ಆಗುತ್ತೆ. ಬಟ್ ಅದು ಕಷ್ಟ ಇರುತ್ತೆ, ಈಸಿ ಅಂತ ಹೇಳಲ್ಲ ನಾನು, ಕಷ್ಟ ಇರುತ್ತೆ. ಸೊ ಸ್ಪ್ಲಿಟ್ ವರ್ಕೌಟ್ಸ್ ಲೈಕ್ ಇವಾಗ ಎಕ್ಸಾಂಪಲ್ ನಾನೇ ಹೇಳ್ತೀನಿ. ಫ್ಯಾಟ್ ಲಾಸ್ಗೆ ಅಂತ ಹೇಳಿದಾಗ ಬ್ಯಾಕ್ ಅಂಡ್ ಬೈ ಮಂಡೇ ಫಾರ್ ಎಕ್ಸಾಂಪಲ್ ಬ್ಯಾಕ್ ಅಂಡ್ ಬೈ ಮಾಡ್ತೀರಾ, ಚೆಸ್ಟ್ ಅಂಡ್ ಟ್ರೈ ಫಾರ್ ಟ್ಯೂಸ್ಡೇ, ವೆಡ್ನೆಸ್ಡೇ ಹೈ ಇಂಟೆನ್ಸಿಟಿ ವರ್ಕೌಟ್ಸ್ ಹಾಕೊಳ್ಳಿ. ನೀವು ಲೈಕ್ ನೋಡ್ಬೋದು 40 ಸೆಕೆಂಡ್ಸ್ ವರ್ಕೌಟ್ಸ್, 20 ಸೆಕೆಂಡ್ಸ್ ರೆಸ್ಟ್, ಈ ತರ ಇರುತ್ತೆ. ಯೂಟ್ಯೂಬಲ್ಲಿ ಒಂದ್ಸಲ ನೋಡಿ, ಚೆನ್ನಾಗಿ ಸಿಗುತ್ತೆ ಒಳ್ಳೊಳ್ಳೆ ವರ್ಕೌಟ್ಸು. HIIT ವರ್ಕೌಟು ನಾನು ಲೈಕ್ ಒಳ್ಳೇದಾಯ್ತು. ನಾನು ಫ್ಯಾಟ್ ಲಾಸ್ ಬೇಕಾದ್ರೆ HIIT ವರ್ಕೌಟ್ ನಾನು ಮಾಡ್ತೀನಿ. ನಾನು ಬೇಕಾದ್ರೆ ಒಂದು ದಿವಸ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ವೆಡ್ನೆಸ್ಡೇ HIIT ವರ್ಕೌಟ್ಸು, ಥರ್ಸ್ಡೇ ಗೋ ಫಾರ್ ಲೆಗ್ಸ್, ಫ್ರೈಡೇ ಶೋಲ್ಡರ್ಸ್ ಅಂಡ್ ಸ್ಯಾಟರ್ಡೇ ಫೋರ್ ಆರ್ಮ್ಸ್ ಅಂಡ್ ಕಾಫ್ ಮಾಡ್ಕೊಳ್ಳಿ, ಸಂಡೇ ಪೂರ್ತಿ ರೆಸ್ಟ್ ಕೊಡಿ. ಸೊ ಫ್ಯಾಟ್ ಲಾಸಿಗೆ ಇದನ್ನ ಆರಾಮಾಗಿ ಫಾಲೋ ಮಾಡಿ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಥ್ಯಾಂಕ್ ಯು. ಫಾರ್ ನೆಕ್ಸ್ಟ್ ಕ್ವಶನ್, ಬ್ರೋ ನಾನು 125 kgs ಇದ್ದೀನಿ. ಆಸ್ ಅ ಬಿಗಿನರ್ ನಾನು ಜಿಮ್ಮಲ್ಲಿ ಯಾವ ಥರ ವರ್ಕೌಟ್ಸ್ ಮಾಡಬೇಕು ಹೇಳಿ. ಬ್ರೋ ಇವಾಗ ಏನು ಹೇಳಿದ್ನೋ ಅದೇ ಥರ ಸ್ಪ್ಲಿಟ್ ವರ್ಕೌಟ್ಸ್ ಮಾಡಿ, ಲೈಕ್ ಬ್ಯಾಕ್ ಬೈ ಚೆಸ್ಟ್ ಟ್ರೈ ಇವಾಗ ಏನು ಹೇಳಿದ್ನೋ ಹಿಂದೆ ಕ್ವಶನ್ ಇದೆ ಅದೇನೇ ಫಾಲೋ ಮಾಡಿ. ಆಫ್ಟರ್ ಎವ್ರಿ ವರ್ಕೌಟ್ಸ್ ಲೈಕ್ ನೀವು ನೆಕ್ಸ್ಟ್ ಮಾಡಿದಾಗ ಸೈಕ್ಲಿಂಗ್ ಮಾಡಿ. ಇಲ್ದಿದ್ದ ದಿವಸ ಎಲ್ಲಾನು ಆಫ್ಟರ್ ವರ್ಕೌಟ್ಸು ಲೈಕ್ ಪೋಸ್ಟ್ ವರ್ಕೌಟ್ಸು ನೀವು ಕಾರ್ಡಿಯೋ ಮಾಡಿ. ಇಫ್ ಯು ಆರ್ ಗೋಯಿಂಗ್ ಫಾರ್ ಫ್ಯಾಟ್ ಲಾಸ್, ಇಲ್ಲ ನೀವು 10K ಸ್ಟೆಪ್ಸ್ ಡೈಲಿ ಫಾಲೋ ಮಾಡ್ತಿದ್ದೀರಾ, ಇಲ್ಲ ಕವರ್ ಮಾಡ್ತಿದ್ದೀರಾ, ಕಂಪ್ಲೀಟ್ ಮಾಡ್ತಿದ್ದೀರಾ ಅಂದ್ರೆ ಹ್ಯಾಪಿ. ಇನ್ನ ಅದಕ್ಕಿನ್ನ ಬೆಸ್ಟ್ ರಿಸಲ್ಟ್ಸ್ ಬೇಕಿಲ್ಲ. ಸ್ಟೆಪ್ಸ್ ಹೋಗಕ್ ಆಗ್ತಿಲ್ಲ ಅಂದಾಗ ಕಾರ್ಡಿಯೋ ಮಾಡಿ. ಇಟ್ಸ್ ಲೈಕ್ ಫ್ಯಾಟ್ ಲಾಸಿಗೆ ಅದೊಂಥರ ಸಕ್ಕದಾಗಿರುತ್ತೆ, ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಟ್ರೈ ಮಾಡಿದ್ದೀನಿ. ಇಲ್ಲ ಅಂದಿರೋ ನಾನು ಏನು ಹೇಳೋಣ, ನಾನು ಏನು ಟ್ರೈ ಮಾಡಿದ್ದೀನೋ ಅದನ್ನ ಹೇಳ್ತೀನಿ. ನಾನು ಯಾವುದೇ ಥರ ಸರ್ಟಿಫಿಕೇಟ್ ಓದಿ ನಾನು ಸರ್ಟಿಫಿಕೇಟ್ ಟ್ರೈನರ್ ಅಲ್ಲ. ನಾನು ಎಕ್ಸ್ಪೀರಿಯನ್ಸ್ ನನ್ನ ಈ 2018 ಮೇನ್ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ, ಅದ್ರಲ್ಲಿ ನಿಮಗೆ ಹೇಳ್ತೀನಿ. ಅಂಡ್ ನಾನು ಹೇಳಿ ಕೆಲವ್ರಿಗೆ ಮಾಡ್ಸಿರೋದ್ರಲ್ಲಿ ಅವ್ರಿಗೆ ಏನು ಲಾಸ್ ಆಗಿಲ್ಲ, ಒಳ್ಳೆ ರಿಸಲ್ಟ್ಸೇ ಸಿಕ್ಕಿರೋದು. ಸೊ ಅದನ್ನ ಫಾಲೋ ಮಾಡಿ. ಇವಾಗ ಏನು ನಾನು ಹಿಂದೆಗಡೆ ಅವ್ರ ಕ್ವಶನಿಗೆ ಏನು ವರ್ಕೌಟ್ಸ್ ಇಟ್ಟಿರೋದು ಅದನ್ನೇ ಫಾಲೋ ಮಾಡಿ. ಕಾರ್ಡಿಯೋ ಮಾಡೋದು ಮರಿಬೇಡಿ, ಬಿಡಬೇಡಿ. ಫಸ್ಟ್ ಅದನ್ನು ಫಸ್ಟ್ ನಾವು ಫೀಲಿಂಗ್ ಅರ್ಥ ಮಾಡ್ಕೊಳ್ಳಿ. ದಡ್ಡ ಬೇಡ. ಬೆಸ್ಟ್ ಮೆಥಡ್ ಆಫ್ ಬೈಸಿಪ್ಸ್ ಅಂಡ್ ಟ್ರೈಸಿಪ್ಸ್ ಗ್ರೋಯಿಂಗ್. ಬ್ರೋ ಇವಾಗ ಬೈಸಿಪ್ಸ್ ಅಂಡ್ ಟ್ರೈಸಿಪ್ಸ್ ನೀವು ಅಕಸ್ಮಾತ್ ಒಂದೇ ದಿನ ಆರ್ಮ್ಸ್ ಮಾಡ್ತಿದ್ದೀರಾ ಅಂದ್ರೆ, ಇವಾಗ ಬೈಸಿಪ್ಸ್ ಅಲ್ಲಿ ಫಸ್ಟ್ ಡಂಬಲ್ ಕಲ್ಸ್ ಮಾಡ್ತಿದ್ದೀರಾ ಅಂದ್ರೆ ಡ್ರಾಪ್ ಸೆಟ್ಗೆ ಹೋಗಿ ಲಾಸ್ಟ್ ಸೆಟ್, ಇಲ್ಲ ಬೈ ಟ್ರೈ ಸೂಪರ್ ಸೆಟ್ಸ್ ಮಾಡಿ. ಇವಾಗ ಫಸ್ಟ್ ವರ್ಕೌಟ್ ಅಲ್ಲಿ ಬೈ ಟ್ರೈ ಸೂಪರ್ ಸೆಟ್ ಮಾಡ್ತಿದ್ದೀರಾ, ಫಸ್ಟ್ ವರ್ಕೌಟ್ ಅಲ್ಲಿ ಬೈಸಿಪ್ಸಿಗೆ ನೀವು ಡ್ರಾಪ್ ಸೆಟ್ಸ್ಗೆ ಹೋಗಿ. ನೆಕ್ಸ್ಟ್ ವರ್ಕೌಟ್ ಅಲ್ಲಿ ಟ್ರೈ ಸೂಪರ್ ಸೆಟ್ ಮಾಡ್ಬೇಕಾದ್ರೆ ಟ್ರೈಸಿಪ್ಸಿಗೆ ಡ್ರಾಪ್ ಸೆಟ್ ಹೋಗಿ. ಸೊ ಆ ಥರ ಮಾಡಿದ್ರೆ ನಾನು ಆಕ್ಚುಲಿ ಅದನ್ನ ಟ್ರೈ ಮಾಡಿದ್ದೆ, ಅದೇ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ಸೊ ಅದಕ್ಕೆ ಹೇಳ್ತಿರೋದು ಗೋ ಫಾರ್ ದಿ. ಇಲ್ಲ ಬೈ ಮುಗಿಸಿ ಆಮೇಲೆ ಟ್ರೈ ಹೋಗ್ತೀನಿ ಅಂದ್ರೆ ಪ್ರತಿ ಲಾಸ್ಟ್ ವರ್ಕೌಟ್ ಅಲ್ಲೂ ಡ್ರಾಪ್ ಸೆಟ್ಸ್ಗೆ ಹೋಗಿ. ಇಲ್ಲ ನೀವು ಆರ್ಮ್ಸ್ ಇವಾಗ ನೀವು ಬೈ ಟ್ರೈ ಈ ತರ ಮಾಡ್ತೀರಾ ಅಂದ್ರೆ ಫಸ್ಟ್ ಬೈ ಟ್ರೈ ಅಲ್ಲಿ ಬೈಗೆ ಡ್ರಾಪ್ ಸೆಟ್ಸ್ಗೆ ಹೋಗಿ, ಸೆಕೆಂಡ್ ಬೈ ಟ್ರೈಗೆ ಟ್ರೈಸಿಪ್ಸ್ಗೆ ಡ್ರಾಪ್ ಸೆಟ್ಸ್ ಹೋಗಿ. ಸೊ ದಿಸ್ ಕುಡ್ ಬಿ ಹೆಲ್ಪ್ಫುಲ್. ನಾನು ಟ್ರೈ ಮಾಡಿರೋ ಪ್ರಕಾರ. ನೆಕ್ಸ್ಟ್ ಕ್ವಶನ್, ವರ್ಕೌಟ್ ಫಾರ್ಮ್ ಗೊತ್ತಾಗ್ತಿಲ್ಲ ಬ್ರೋ, ಅದನ್ನೇ ಹೇಳಿದ್ದು. ಕೆಲವ್ರು ಮೆನ್ಷನ್ ಮಾಡಿದೀರಾ, ಕೆಲವ್ರು ಮೆನ್ಷನ್ ಮಾಡಿಲ್ಲ. ವರ್ಕೌಟ್ ಫಾರ್ಮ್ ಗೊತ್ತಾಗ್ತಿಲ್ಲ ಅಂದ್ರೆ ಯಾವ ವರ್ಕೌಟ್ ಫಾರ್ಮ್ ಗೊತ್ತಾಗ್ತಿಲ್ಲ ಅದನ್ನ ಮೆನ್ಷನ್ ಮಾಡಿ. ಲೈಕ್ ನಂಗಿಲ್ಲ ಅಂದ್ರೆ ಯಾವ್ದು ಅಂತ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಕಂಪ್ಲೀಟ್ ಬೈಸಿಪ್ಸ್ ವರ್ಕೌಟ್ ವಿತ್ ಲಾಂಗ್ ಹೆಡ್ ಅಂಡ್ ಶಾರ್ಟ್ ಹೆಡ್ ಅಂತ ಹಾಕಿದ್ದೀರಾ. ಲೈಕ್ ಇವಾಗ ಲಾಂಗ್ ಹೆಡ್ಡಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ಕ್ಲೈನ್ ಡಂಬಲ್ ಕರ್ಲ್ಸ್, ಆಮೇಲೆ ಹ್ಯಾಮರ್ ಕರ್ಲ್ಸ್, ಮತ್ತೆ ಇನ್ನೇನು ರೋಪಲ್ಲಿ ಬೈಸಿಪ್ಸ್ ಕಲ್ಸ್ ಮಾಡ್ತೀನಿ. ಶಾರ್ಟ್ ಹೆಡ್ಡಿಗೆ ನಾನು ಲೈಕ್ ಫೀಚರ್ ಕರ್ಲ್ ಮಾಡ್ತೀನಿ, ಇಲ್ಲ ಸ್ಪೈಡರ್ ಕರ್ಲ್ ಅಂಡ್ ಕಾನ್ಸಂಟ್ರೇಷನ್. ಈ ಮೂರು ಲೈಕ್
ಲಾಂಗ್ ಹೆಡ್ಡಿಗೆ ಶಾರ್ಟ್ ಹೆಡ್ಡಿಗೆ ನಾನು ಮಾಡೋದು. ಸೊ ಅದನ್ನ ಮಾಡ್ತೀನಿ. ಫಾಲೋ ಮಾಡೋದಿದ್ರೆ ಮಾಡಿ, ಪರವಾಗಿಲ್ಲ. ಸ್ವಲ್ಪ ಇಂಟೆನ್ಸಿಟಿಯಾಗಿ ಮಾಡಿ, ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಡಯಟ್ ಮಾಡೋಕೆ ಅರ್ಥ ಆಗ್ತಿಲ್ಲ, ಕಟ್ಟಿಂಗ್ಸ್ಗೆ ಫಿಟ್ ಅಂಡ್ ಸ್ಲಿಮ್ ಆಗಬೇಕು. ಬ್ರೋ ನೀವು ಎಷ್ಟು ಕೆಜಿ ಇದ್ದೀರಾ ಐ ಡೋಂಟ್ ನೋ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕಟಿಂಗ್ಸ್ ಮಾಡ್ಬೇಕಾದ್ರೆ 1600 to 800 ಕ್ಯಾಲರೀಸ್ ತಿನ್ನಿ, ಪರವಾಗಿಲ್ಲ. ಹಸಿವು ಹಿಡ್ಕೊಂಡೆ ಸ್ವಲ್ಪ ವರ್ಕೌಟ್ ಮಾಡಿ. ಆಮೇಲೆ ಪ್ರೋಟೀನ್ ಇಂಟೇಕ್ ಲೈಕ್ ಚೆನ್ನಾಗಿರ್ಲಿ, ಅದೇ ಮೇನ್ ಇಲ್ಲ. ಮಸಾಲಾಸ್ ಆದ್ರೆ ತುಂಬಾ ಕಷ್ಟ. ಪ್ರೋಟೀನ್ ಇಂಟೇಕ್ ಚೆನ್ನಾಗಿರ್ಲಿ, ರೆಸ್ಟ್ ಚೆನ್ನಾಗಿರ್ಲಿ. ಕಟಿಂಗ್ಸ್ ಅಲ್ಲಿ ಫೈಬರ್ ಮುಖ್ಯ, ಫೈಬರ್ ಚೆನ್ನಾಗಿ ತಿನ್ನಿ. ಐ ಮೀನ್ ವೆಜ್ಜೀಸ್, ರಾ ವೆಜ್ಜೀಸ್ ಚೆನ್ನಾಗಿ ತಿನ್ನಿ. ಆಮೇಲೆ ವೆಜ್ಜೀಸ್ಗೆ ಮಸಾಲ ಗಿಸಾಲ ಎಲ್ಲ ಹಾಕೊಂಡು ತಿನ್ನೋಕೆ ಹೋಗ್ಬೇಡಿ. ಫೈಬರ್ ಕಂಟೆಂಟ್ ಚೆನ್ನಾಗಿ ಆ್ಯಡ್ ಮಾಡಿ ಬಾಡಿಗೆ, ಕಟಿಂಗ್ಸ್ಗೆ. ಅಂಡ್ ಕನ್ಸಿಸ್ಟೆನ್ಸಿಯಾಗಿ ಮಾಡಿ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳೋದು ಕನ್ಸಿಸ್ಟೆನ್ಸಿಯಾಗಿ ಮಾಡಿ, ರಿಸಲ್ಟ್ ಸಿಗಬೇಕು ಅಂದ್ರೆ. I have a belly fat. I want to get rid of it, and also simultaneously I need to build muscles. How to proceed ಹೇಳಿ. ಇವಾಗ ಹಿಂದೆ ಕ್ವಶನಿಗೆ ಏನು ಹೇಳಿದ್ರು ಸೇಮ್ ಅದೇನೆ. ಇನ್ನೇನು ಹೇಳೋದಕ್ಕಾಗಲ್ಲ, ಅದನ್ನೇ ಫಾಲೋ ಮಾಡಿ. ಡಯಟ್ ಕರೆಕ್ಟ್ ಆಗಿರಲಿ, ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಆಗಿರಲಿ, ಫೈಬರ್ ಕೊಡಿ ಬಾಡಿಗೆ, ವಾಟರ್ ಕರೆಕ್ಟಾಗಿ ಕೊಡಿ, ಸ್ಲೀಪ್ ನಿದ್ದೆ ಕರೆಕ್ಟಾಗಿ ಮಾಡಿ. ಅಲ್ಲೇ ನಾವೇನೇ ವರ್ಕೌಟ್ ಮಾಡಿದ್ರು ಎಲ್ಲ ನಿದ್ದೆಲೇ ಆಗೋದು. ಆರಾಮ ಬಾಡಿಗೆ ನಿದ್ದೆ ರೆಸ್ಟ್ ಕೊಡಿ, ಇಲ್ಲ ಅಂದ್ರೆ ರಿಸಲ್ಟ್ ಚೆನ್ನಾಗಿ ಸಿಗಲ್ಲ. ನಾನು ಬಾಂಡ್ ಪೇಪರ್ ಬರ್ದು ಕೊಟ್ಬಿಡ್ತೀನಿ, ರಿಸಲ್ಟ್ ಚೆನ್ನಾಗಿ ಸಿಗಲ್ಲ ಅಂತ. ನಿದ್ದೆ ಮಾಡಿ ಚೆನ್ನಾಗಿ. ವರ್ಕೌಟ್ ರೂಟೀನ್ ಚೇಂಜ್ ಮಾಡಬೇಕು. ಇವಾಗ ಈ ವೀಕ್ ಮಾಡಿದ್ದು ಬಿಟ್ಟು ನೆಕ್ಸ್ಟ್ ವೀಕ್ ಬೇರೆದು, ಈ ವೀಕ್ ಮಾಡಿದ್ ಬಿಟ್ಟು ನೆಕ್ಸ್ಟ್ ವೀಕ್ ಬೇರೆ. ಒಂದೊಂದೇ ವೀಕಿಗೆ ವರ್ಕೌಟ್ ಚೇಂಜ್ ಮಾಡಕ್ ಹೋಗ್ಬೇಡಿ. ಇವಾಗ ಏನಾದ್ರೂ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ವರ್ಕೌಟ್ ಮಾಡ್ತಿದ್ದೀರಾ ಅಂದ್ರೆ ಆ ವರ್ಕೌಟ್ನ 8 to 10 weeks ಮಾಡಿ. ನೀವು ಈ ವಾರ ಮಾಡಿದ್ದು ನೆಕ್ಸ್ಟ್ ವಾರ ಚೇಂಜ್ ಮಾಡಿದ್ರೆ ನಿಜ ಮಸಲ್ಸಿಗೆ ಏನೂ ಅರ್ಥ ಆಗಲ್ಲ. ದಯವಿಟ್ಟು ಮಿನಿಮಮ್ 8 to 10 weeks ಮಾಡಿ. ನಾನು 8 weeks ಹೇಳ್ತೀನಿ, 8 to 10 weeks ಆರಾಮಾಗಿ ಮಾಡಿ, ಆಮೇಲೆ ವರ್ಕೌಟ್ ಚೇಂಜ್ ಮಾಡಿ. ಈ ವಾರ ಮಾಡಿದ್ದಾರೆ ನೆಕ್ಸ್ಟ್ ವಾರ ಮಾಡಿದ್ದಾರೆ ಯಾವತ್ತೂ ಮಾಡಕ್ ಹೋಗ್ಬಿಡಿ. ಹಂಗೇನಾದ್ರೂ ಮಾಡ್ತಿದ್ದೀರಾ, ವೀಕ್ ಒಂದೊಂದು ಪ್ರೋಗ್ರಾಮ್ ಮಾಡ್ತಿದ್ದೀರಾ, ವೀಕ್ 2 ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀರಾ, ವೀಕ್ 3 ವೀಕ್ 1 ಮಾಡಿ, ವೀಕ್ 4 ಅಲ್ಲಿ ವೀಕ್ 2 ಮಾಡಿ, ಈ ತರ ಆದ್ರೂ ಮಾಡಿ. ಬಟ್ ಬೇರೆ ಯಾವತ್ತೂ ಹೋಗ್ಬೇಡಿ. ಬಾಡಿಗೆ ಹೆಂಗೆ ಅಂದ್ರೆ ಡೈಲಿ ಪ್ರಾಕ್ಟೀಸ್ ಅದೇ ಆಗ್ತಿರ್ಬೇಕು. ಇವಾಗ ಈ ವಾರ ಮಾಡಿದ್ರೆ ನೆಕ್ಸ್ಟ್ ವಾರ ಅದೇ ಮಸಲಿ ಬೀಳ್ತಾ ಇರ್ಬೇಕು, ಅವಾಗಲೇ ನಿಮ್ಗೆ ವರ್ಕ್ ಆಗೋದು. ಅಟ್ಲೀಸ್ಟ್ 8 weeks to 10 weeks ಮಾಡಿ. ಈ ವೀಕ್ ಮಾಡಿ ನೆಕ್ಸ್ಟ್ ವೀಕ್ ಮಾಡೋದು ಬೇಡ ಅಂತ ಚೇಂಜ್ ಮಾಡಕ್ ಹೋಗ್ಬೇಡಿ. ಪರ್ಫೆಕ್ಟ್ ವರ್ಕೌಟ್ ಸ್ಪ್ಲಿಟ್ ಫಾರ್ ಹೋಲ್ ವೀಕ್ ಹೇಳಿದ್ನಲ್ಲ ಅದನ್ನೇ. ಲೈಕ್ ಇವಾಗ ಅದನ್ನೇ ಹೇಳಿದ್ದು, ಮೆನ್ಷನ್ ಮಾಡಿದ್ರೆ ಇನ್ನ ಚೆನ್ನಾಗಿ ಅರ್ಥ ಆಗದ್ ನನಗೆ. ಈಗ ನಾನೇ ಹೇಳ್ತೀನಿ, ಬಲ್ಕಿಂಗ್ ಹೋಗ್ತಿದ್ದೀರಾ ಅಂದ್ರೆ ಸಿಂಗಲ್ ಮಸಲ್ಲೇ ಹೋಗಿ, ಚೆಸ್ಟ್, ಬ್ಯಾಕ್, ಆಮೇಲೆ ನೀವು ವೆಡ್ನಸ್ಡೇ ಆರ್ಮ್ಸ್ ಹೋಗಿ, ಆಮೇಲೆ ಲೆಗ್ಸು, ಶೋಲ್ಡರ್ಸ್. ಇಫ್ ಯು ಆರ್ ಇನ್ ಫ್ಯಾಟ್ ಲಾಸ್ ಜರ್ನಿ, ನಾನು ಅವಾಗಲೇ ಹೇಳ್ದಾಗೆ ಬ್ಯಾಕ್ ಬೈ, ಚೆಸ್ಟ್ ಟ್ರೈ, HIIT ವರ್ಕೌಟು, ಲೆಗ್ಸು, ಶೋಲ್ಡರ್ಸು, ಕಾಫ್ ಅಂಡ್ ಫೋರ್ ಆರ್ಮ್ಸ್ ಮಸ್ತ್. ಅದನ್ನ ಫಾಲೋ ಮಾಡಿ. ಲಾಸ್ಟ್ ಒನ್, ಐ ವುಡ್ ಲೈಕ್ ಟು ರೆಡ್ಯೂಸ್ ಫ್ಯಾಟ್ ಅಂಡ್ ಫಿಸಿಕಲಿ ಫಿಟ್ ಅನಿಸ್ತಾ ಇಲ್ಲ, ತುಂಬಾ ಟೈರ್ಡ್ನೆಸ್ ಅಂಡ್ ಲೇಸಿನೆಸ್ ಫೀಲ್ ಆಗುತ್ತೆ. ನಾನು ಫಸ್ಟ್ ಕ್ವಶನ್ಗೆ ಏನು ಹೇಳಿದ್ನೋ ಅದೇ ಆನ್ಸರ್ ಇದಕ್ಕೆ. ಫ್ಯಾಟ್ನ ರಿಡ್ಯೂಸ್ ಮಾಡಬೇಕು ಅಂದ್ರೆ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ. ಇವರು ನಿಜ ಹೇಳ್ತೀನಿ, ಡೈಲಿ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ, ಅಭ್ಯಾಸ ಮಾಡ್ಕೊಳ್ಳಿ. ಇದಕ್ಕೂ ಒಳ್ಳೇದು. ಇದು ಚೆನ್ನಾಗಿರ್ಬೇಕಲ್ಲ ಮುಂಚೆ ನಮಗೆ ಎಲ್ಲದಕ್ಕಿಂತ. ಆಮೇಲೆ ಫ್ಯಾಟ್ ಲಾಸಿಗೆ ಅದೊಂದು ಹೇಳ್ತೀನಿ. ಅಂಡ್ ಗೋ ಫಾರ್ ದ 5 days 6 days ಸ್ಪ್ಲಿಟ್ಸ್. ಮತ್ತೆ ಸ್ಟಾರ್ಟಿಂಗ್ಗೆ ಫ್ಯಾಟ್ ಲಾಸ್ ಅಲ್ಲಿ ನೀವು ಇದಿರೋದಿಲ್ಲ, ವೆಯ್ಟ್ ಲಾಸ್ ಅಲ್ಲಿ ಇದನ್ನ ಸ್ಟಾರ್ಟಿಂಗ್ಗೆ ಕಾರ್ಡಿಯೋಗೆ ಹೋಗ್ಬಿಡ್ಬೇಡಿ. ಲೈಕ್ ವರ್ಕೌಟ್ಸ್ ಮುಗಿಸ್ಕೊಂಡು ಆಮೇಲೆ ಕಾರ್ಡಿಯೋ ಮಾಡಿ. ಪೋಸ್ಟ್ ವರ್ಕೌಟು, ನೀವು ಪ್ರೀ ವರ್ಕೌಟೇ ಕಾರ್ಡಿಯೋ ಮಾಡಕ್ ಹೋಗ್ಬೇಡಿ. ಸ್ಟ್ರೆಂತ್ ಟ್ರೈನಿಂಗಿಗೆ ನಿಮಗೆ ಎನರ್ಜಿನೇ ಇರಲ್ಲ. ಸೊ ಈ ಕ್ವಶನ್ಸ್ ಕೇಳ್ದಲೇ ಇರೋರ್ಗು ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಅಂಡ್ ನಾನು ಹೇಳ್ದಾಗ ನಿಮಗೆ ಇವಾಗ ವರ್ಕೌಟ್ಸ್ ಫಾರ್ಮ್ ಏನು ಗೊತ್ತಾಗ್ತಿಲ್ಲ, ಅದು ನಾನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ತಿಳಿಸ್ತೀನಿ, ಒಂದೊಂದೇ ವಿಡಿಯೋ ಮಾಡ್ತಾ. ಅಂಡ್ ಇನ್ನೊಂದೇನು ಅಂದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ನಿಮ್ಗೆ ಏನಾದ್ರು ಅನ್ಸಿದ್ರೆ ಪಾಸಿಟಿವ್ ನೆಗೆಟಿವ್ ಏನೇ ಅನ್ಸಿದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಏನೇ ಅನ್ಸಿದ್ರು ಕಮೆಂಟ್ ಮಾಡಿ. ಹೆಲ್ಪ್ಫುಲ್ ಅಂದರೆ ಥಮ್ಸ್ ಅಪ್ ಹೊಡೀರಿ, ಎಲ್ಲ ಕೆಳಗಿರುತ್ತೆ ಟಪ್ಪ. ಸೊ ಸಿ ಯು in the next video. Bye.